ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇಂದು ಮತ್ತೆ ಉತ್ಖನನ ಕಾರ್ಯ ಆರಂಭವಾಗಲಿದೆ. 10ನೇ ದಿನದ ಉತ್ಖನನ ಇದಾಗಿದ್ದು ಬೆಳಗ್ಗೆ 8 ಗಂಟೆಯಿಂದಲೇ ಉತ್ಖನನ ಆರಂಭವಾಗಿದೆ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ 10 ಅಡಿ ಆಳ ತೆಗೆದ 4 ಬ್ಲಾಕ್ಗಳು ಇಂದು ಏನು ಸಿಗಲಿವೆ ಎನ್ನುವಂತಹ ಕುತೂಹಲವನ್ನು ಹೆಚ್ಚಿಸಿವೆ. ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಭೂಮಿಯಲ್ಲಿ ದಿನಕ್ಕೊಂದು ರಹಸ್ಯ ಬಯಲಾಗ್ತಾ ಇದೆ. ಇದೀಗ ರಾಷ್ಟ್ರಕೂಟರ ಕಾಲದ ಯುದ್ದದ ಸನ್ನಿವೇಶದ ವೀರಗಲ್ಲು ಪತ್ತೆಯಾಗಿದೆ. ವೀರಗಲ್ಲು ಯುದ್ದದ ಸನ್ನಿವೇಶ ಹೇಳ್ತಾ ಇದೆ 8, 9 ಹಾಗೆ 10ನೇ ಶತಮಾನದಲ್ಲಿ ಲಕ್ಕುಂಡಿ ಪಟ್ಟಣದ ಮೇಲೆ ದಾಳಿಯಾಗಿತ್ತು ಅಂತ ಇತಿಹಾಸಗಾರ ಅಪ್ಪಣ್ಣ ಹಂಚೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರಕೂಟರ ಕಾಲದಲ್ಲಿ ಸಾಮಾನ್ಯವಾಗಿ ಗದಗ ಪರಿಸರದಲ್ಲಿ ಕೂಡ ಯುದ್ಧ ನಡೀತಿದ್ವು. ಬೇರೆ ಬೇರೆ ಪ್ರಕಾರದಲ್ಲಿ ಕೆಲವು ಶತ್ರುಗಳು ಇಲ್ಲಿನ ಊರಿನ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ಹೀಗಾಗಿ ಆ ಕಾಲಾವಧಿಯ ವೀರಗಲ್ಲುಗಳನ್ನು ನಾವು ಹಲವು ಪ್ರಕಾರಗಳಲ್ಲಿ ಗಮನಿಸಬಹುದು. ಒಂದು, ಸಾಮಾನ್ಯವಾದಂತಹ ಯುದ್ಧಗಳಲ್ಲಿ ಭಾಗವಹಿಸಿ ಮರಣ ಹೊಂದಿರತಕ್ಕಂಥ ವೀರರು. ಮತ್ತೊಂದು, ಊರು ಅಳಿವು ಅಂದ್ರೆ ಊರಿನ ಮೇಲೆ ದಾಳಿ ಮಾಡಿ ಅದರಲ್ಲಿ ಮರಣ ಹೊಂದಿರತಕ್ಕಂಥ ವೀರರು. ಇನ್ನೊಂದು, ಪೆನ್ಬುಯಲ್ ಅಂದ್ರೆ ಒಂದು ಊರಿನ ಮೇಲೆ ದಾಳಿ ಮಾಡಿ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡತಕ್ಕಂಥ ಶತ್ರುಗಳು. ಮತ್ತೊಂದು ಗೋವು ಈ ತುರ್ಗೋಳ್ ವೀರಗಲ್ಲು ಅಂತೇಳಿ ಲಕ್ಕುಂಡಿಯಲ್ಲಿ ಸಿಗ್ತಕ್ಕಂಥ ರಾಷ್ಟ್ರಕೂಟರ ಕಾಲದ ತುರ್ಗೋಳ್ ವೀರಗಲ್ಲು ಅದು. ಹಾಗಾಗಿ ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಪ್ರಕರಣ ಕೇಸ್ನ ಪ್ರಮುಖ ಆರೋಪಿ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ನಿನ್ನೆ ಕೇರಳ ಗಡಿಯಲ್ಲಿ ರಾಜೀವ್ ಗೌಡ ಬಂಧನವಾಗಿದ್ದು ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ನಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬರುವ ಸಾಧ್ಯತೆ ಇದೆ. ಹೊಸೂರು ಪ್ರದೇಶದಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮತ್ತು ಜ್ಞಾನ ಕಾರಿಡಾರ್ ಯೋಜನೆಗಳಿಗೆ ಭೂಮಿ ಸ್ವಾಧೀನಕ್ಕೆ ತಮಿಳುನಾಡು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಈ ಕ್ರಮದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು ಸರ್ಕಾರ ಸಂಪೂರ್ಣವಾಗಿ ಕೈಬಿಡಬೇಕು ಅಂತ ರೈತರು ಒತ್ತಾಯಿಸಿದ್ರು. ರೈತ ಸಂಘ ನಡೆಸಿದಂತಹ ಸಭೆಯಲ್ಲಿ 20 ಹಳ್ಳಿಗಳ ಸಾವಿರಾರು ರೈತರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ಯೋಜನೆಗಳನ್ನ ರೂಪಿಸೋಕೋಸ್ಕರ ರೈತರ ಜಮೀನ ಸರ್ಕಾರ ಕಸಿತಾ ಇದೆ. ಹಾಗಾಗಿ ರೈತರಿಗೆ ಭೂಮಿನೇ ಮುಖ್ಯ. ಈ ದೇಶಕ್ಕೆ ಆಹಾರ ಕೊಡಬೇಕಾಗಿರೋದು ರೈತನೇ. ಯಾವುದೇ ಕಂಪ್ಯೂಟರ್ಲಿ ಯಾವುದೋ ಆಹಾರ ಉದುರೋದಿಲ್ಲ. ಹಾಗಾಗಿ ರೈತ ಕಷ್ಟಪಟ್ಟು ಬೆಳೆದ್ರೇನೆ ದೇಶದಲ್ಲಿರ್ತಕ್ಕಂಥ ನಾಗರಿಕರಿಗಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು ಆಹಾರ. ಹಾಗಾಗಿ ತಾವೇನು ಕೃಷ್ಣಗಿರಿ ಜಿಲ್ಲೆ ಹೊಸೂರು ತಾಲೂಕಿನಲ್ಲಿ ರೈತರ ಭೂಮಿನ ಕಸಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಇದು ಸರಿ ಇಲ್ಲ. ಯಾವುದೇ ಕಾರಣಕ್ಕೂ ನಾವು 1 ಇಂಚ್ ಭೂಮಿನೂ ಬಿಟ್ಕೊಡಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಈ ಜನರ ಪರವಾಗಿದೆ ಅನ್ನೋಂಥ ಮಾತನ್ನ ತಮ್ಮ ಮೂಲಕ ಹೇಳಕ್ಕೆ ಇಚ್ಛಪಡ್ತೀವಿ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶ ದೇಶವನ್ನೇ ಬೆಚ್ಚಿ ಬೆಳೆಸಿದ್ದಂತಹ ಬೆಳಗಾವಿಯ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಗೆದಷ್ಟು 400 ಕೋಟಿಯ ದರೋಡೆಯ ರಹಸ್ಯ ಬಯಲಾಗ್ತಾ ಇದೆ. ಗೋವಾ, ಕರ್ನಾಟಕ ಹಾಗೂ ಮಹಾರಾಷ್ಟದ ಲಿಂಕ್ ಹೊಂದಿದ್ದಂತಹ ಕೇಸ್ ಈಗ ಗುಜರಾತ್ಗೂ ವ್ಯಾಪಿಸಿದೆ. ರಾಬರಿ ಹಣದ ಹಿಂದೆ ರಾಜಕೀಯದ ವ್ಯಕ್ತಿ ನಂಟಿರುವಂತಹ ಅನುಮಾನ ಮೂಡಿದೆ. ಅನಾಮಿಕ ಗುಜರಾತ್ ರಾಜಕಾರಣಿ ಬ್ಲಾಕ್ ಅಂಡ್ ವೈಟ್ ದಂಧೆ ಮಾಡ್ತಿದ್ನ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದ ಆಡಿಯೋ ಒಂದು ವೈರಲ್ ಆಗಿದ್ದು ಹಲವು ಅನುಮಾನಗಳನ್ನು ಹುಟ್ಟು ಹಾಕಿದೆ. ಬೆಳಗಾವಿಯ 400 ಕೋಟಿ ರೂಪಾಯಿ ರಾಬರಿಯಾಗಿದ್ದು ಎಂಎಲ್ಸಿ ಎನ್ ರವಿಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಇದರ ಹಿಂದೆ ವಿರಾಟ್ ವಿಶಾಲ್ ನಾಯ್ಡು ಇದ್ದಾರೆ. ಸೈಯದ್ ಹಜಾರೆ ಬಿಸಿನೆಸ್ ನಡೆಸ್ತಾ ಇದ್ದು ಅವರ ಲಾರಿ ಮೂಲಕವೇ ಹಣವನ್ನ ಕಳುಹಿಸಿದ್ದಾರೆ. ನಾಸಿಕ್, ಗೋವಾ, ಕರ್ನಾಟಕ ಮೂಲಕ ತಿರುಪತಿಗೆ ಹಣವನ್ನ ಕಳುಹಿಸ್ತಾ ಇದ್ರು. ಈ 400 ಕೋಟಿ ಹಣ ಕಾಂಗ್ರೆಸ್ಗೆ ಸೇರಿದ್ದು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಅಂತ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿದ್ದಾರೆ. ಭಿವಂಡಿ ಅಂತ ಆ ಒಂದು ಟ್ರಾನ್ಸ್ಪೋರ್ಟ್ ಮಾಡತಕ್ಕಂತ ಸೈಯದ್ ಅಜರ್ ಮೂಲಕ ಈ ಹಣವನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅನ್ನುವಂತ ವಿಷಯ ಈಗ ಗೊತ್ತಾಗಿರ್ತಕ್ಕಂಥದ್ದು. ಭಿವಂಡಿ ಅಂತೇಳಿ ಒಂದು ಪ್ರದೇಶ ಇದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಂದ ಇದು ಹೊರಟಿದೆ. ಅರ್ಜಿತ್ ಅನ್ನುವಂಥವನು ದುಬೈನಲ್ಲಿ ಡ್ರಗ್ ಸಪ್ಲೈಯರ್ ಈಗ ಅರೆಸ್ಟ್ ಆಗಿದ್ದಾನೆ. ಅವಂದು ಕೂಡ ಈ ಒಂದು ಹಣವನ್ನ ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ, ಆಮೇಲೆ ಈ ಗೋವಾ ಮೂಲಕ ಈ ಒಂದು ಏನು ಚಾರ್ಲಾ ಘಾಟ್ ಅಂತ ಏನು ಪ್ರದೇಶದಲ್ಲಿ ಹಣ ವರ್ಗಾವಣೆ 400 ಕೋಟಿ ಯಾರದ್ದೇ ಇರಲಿ ತನಿಖೆ ಆಗಲಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಮೋದಿ ಅವರು ಡಿಮಾನಿಟೈಸೇಷನ್ ಅಂತ ಹೇಳ್ತಾ ಇದ್ರು. ಬಿಜೆಪಿ ಎಂಎಲ್ಸಿ ತಿರುಪತಿಗೆ ಹೋಗ್ತಿತ್ತು ಎಂದಿದ್ದಾರೆ. ಬಿಜೆಪಿ ನಾಯಕರಿಗೆ ಹಣದ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಅದು ಯಾರ್ದು ಏನು ಅಂತ ಗೊತ್ತಿಲ್ಲ, ಆಯ್ತಾ.
ನನ್ನ ಪ್ರಶ್ನೆ ಇಷ್ಟೇ. ನಿನ್ನೆ ತಮ್ಮ ಸುದ್ದಿ ವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂತಹ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ? 400 ಕೋಟಿ ರೂಪಾಯಿ ದರೋಡೆ ಕೇಸ್ ಬಗ್ಗೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಕೂಡ ಪ್ರತಿಕ್ರಿಯಿಸಿದ್ದು, ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಕಾಮನ್ ಆಗಿವೆ. ರಾಜ್ಯದಲ್ಲಿ ಈಗಾಗಲೇ ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ. ಕಾನೂನು ಹದಗೆಟ್ಟಿರುವುದಕ್ಕೆ ಬೆಳಗಾವಿ ದರೋಡೆ ಉತ್ತಮ ಉದಾಹರಣೆಯಾಗಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದು ಏನೋ ಪೊಲೀಸ್ ಇಲಾಖೆ ಗೊತ್ತಾ, ಅವರು ಎಲ್ಲ ಮಾಹಿತಿ ತೆಗಿತಾರ. ಇದು ಯಾರ ರೊಕ್ಕದ ಏನದ, ಅದು ಏನು 500 ನೋಟ್ ಇದೋ 2000 ನೋಟ್ ಇದೋ, ಅದು ಎಲ್ಲಿಗೆ ಒಯ್ಲಾಕತ್ತಿದ್ರು. ಇದು ಬಹಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದಾಗ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಈ ಸರ್ಕಾರ ಇರುತ್ತಾನ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂತ ಕಾನೂನುಗಳು ಜಾರಿ ಆಗುವುದಿಲ್ಲ. ಅದಕ್ಕಿಂತ ಎಲ್ಲ ದರೋಡೆ ಪರೋಡೆ ಎಕ್ದಮ್ ಈಜಿ ಆಗ್ಲಕತ್ತಾವ. ಯಾಕಂದ್ರೆ ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು, ಏನೂ ಆಗಲಿಲ್ಲ. ಹಿಂಗ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಆ ಹದಗೆಟ್ಟದ ಉದಾಹರಣೆ ಅಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಜಟಾಪಟಿ ಶುರುವಾಗಿದೆ. ಅಧ್ಯಕ್ಷ ಗಾದಿಗಾಗಿ ಸಿಎಂ ಬಣ, ಡಿಸಿಎಂ ಬಣಗಳ ಪೈಪೋಟಿ ಜೋರಾಗಿದೆ. ಅಪೆಕ್ಸ್ ಬ್ಯಾಂಕ್ ಪಾರುಪತ್ಯಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸಜ್ಜಾಗಿದ್ದಾರೆ. ರಾಜಣ್ಣಗೆ ಡಿಕೆ ಸಂಬಂಧಿ ಎಂಎಲ್ಸಿ ರವಿ ಟಕ್ಕರ್ ನೀಡೋದಕ್ಕೆ ಮುಂದಾಗಿದ್ದಾರೆ. ಇದರ ನಡುವೆ ರಾಜಣ್ಣ ಹಾಗೂ ರವಿ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ದಾರೆ. ಪಕ್ಷದ ನಿರ್ಧಾರಕ್ಕೆ ಇಬ್ಬರು ಕೂಡ ಬದ್ಧರಿರುವಂತೆ ಕಟ್ಟಪ್ಪಣೆಯನ್ನ ನೀಡಿದ್ದಾರಂತೆ. ಇವರಿಗೂ ಕೂಡ ಅವಿರೋಧವಾಗಿ ಅಧ್ಯಕ್ಷರಿಗೆ ಆಯ್ಕೆ ಆಗ್ತಾ ಇತ್ತು. ಇದೇ ಸಂಪ್ರದಾಯ ಮುಂದುವರಿಸುವಂತೆ ಸಿಎಂ ತಾಕೀತು ಮಾಡಿದ್ದಾರೆ. ರಾಜ್ಯದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಂಘರ್ಷ ಈಗ ಮತ್ತೊಂದು ಮಜಲು ಪಡೆದಿದೆ. ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಕಾಂಗ್ರೆಸ್ ವಿರುದ್ಧ ದೋಸ್ತಿ ಸಮರ ಸಾರಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಂಟಿ ಸಮರಕ್ಕೆ ಬಿಜೆಪಿ ಜೆಡಿಎಸ್ ಸಜ್ಜಾಗಿದ್ದು, ಇಂದು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಪ್ರೊಟೆಸ್ಟ್ನಲ್ಲಿ ವಿಪಕ್ಷ ನಾಯಕರ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಸುರೇಶ್ ಬಾಬು ಸೇರಿ ಮೈತ್ರಿ ಪಕ್ಷದ ಶಾಸಕರು ಭಾಗಿಯಾಗಲಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಸಮರವನ್ನ ಸಾರಿದ್ರೆ ಮತ್ತೊಂದು ಕಡೆ ಕೇಂದ್ರದ ವಿರುದ್ಧ ಕಹಳೆಯನ್ನ ಮೊಳಗಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಖಾಡಕ್ಕೆ ಇಳಿದಿದೆ. ಮನೆಗೃಹ ಯೋಜನೆ ಹೆಸರು ಬದಲಾವಣೆ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಧುಮುಕಿದೆ. ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಪ್ರತಿಭಟನೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರು ಸೇರಿ ಶಾಸಕರು ಭಾಗಿಯಾಗಲಿದ್ದಾರೆ. 2028ಕ್ಕೆ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಎನ್ನುವ ಚರ್ಚೆ ಬಗ್ಗೆ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇವಲ ಜೆಡಿಎಸ್ನವರು ಹೇಳಿದ್ರೆ ಅದು ಮುಖ್ಯ ವಿಚಾರವಲ್ಲ. ಬಿಜೆಪಿಯ ಪ್ರಮುಖ ನಾಯಕರಾದ ಯಡಿಯೂರಪ್ಪ, ಅಶೋಕ್ ಹೇಳಿ ನೋಡೋಣ. ಸುಮ್ಮನೆ ಇವರಿಗೆ ಇವರೇ ಅಂದ್ಕೊಂಡ್ರೆ ಸಿಎಂ ಆಗೋಕೆ ಆಗುತ್ತಾ ಅಂತ ಹೇಳಿದ್ದಾರೆ. ವಿಚಾರ ಏನಲ್ಲ. ಯಾರು ಹೇಳಿದ್ರು? ಯಾರು ಹೇಳಿದ್ದಾರೆ? ಕುಮಾರಸ್ವಾಮಿನೇ. ಆಯ್ತು, ಅದು ಅವ್ರಿಗೆ ಬಿಟ್ಟಿರುವಂತ ವಿಚಾರ. ಬಿಜೆಪಿ ಅವರು ಹೇಳಿ ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಿಜೆಪಿ ಯಾರ್ದು ಒಬ್ಬ ಮುಖಂಡ ಹೇಳಿ, ಆಮೇಲೆ ಮಾತಾಡೋಣ. ಸುಮ್ಮನೆ ಜೆಡಿಎಸ್ ಅವರು ಹೇಳ್ಕೊಂಡ್ಬಿಟ್ರೆ ಅದೇನು ಮುಖ್ಯ ವಿಚಾರ ಏನಲ್ಲ. ನಾಳೆ ವಿಜೇಂದ್ರ ಹೇಳಿ, ಅಶೋಕ್ ಹೇಳಿ, ಯಡಿಯೂರಪ್ಪನವ್ರು ಹೇಳಿ ನಾವು ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಇವ್ರುಗಳೇ ಹೇಳ್ಕೊಂಡ್ಬಿಟ್ರೆ ಯಾರು ಹೇಳಿದ್ರು? ಎಚ್ಡಿಕೆ ರಾಜ್ಯ ರಾಜಕಾರಣಕ್ಕೆ ಬರುವ ಬಗ್ಗೆ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಎಚ್ಡಿಕೆ ಅನುಭವಿ ರಾಜಕಾರಣಿಯಾಗಿದ್ದಾರೆ. ಇಲ್ಲಿಂದ ಕೇಂದ್ರಕ್ಕೆ ಹೋದಾಗ ಕೇಳಿ ಹೋಗಿದ್ದಾರಾ? ಮತ್ತೆ ರಾಜ್ಯಕ್ಕೆ ಬರಬೇಕಾದ್ರೆ ಅನುಮತಿ ಬೇಕಿಲ್ಲ. ರಾಜ್ಯಕ್ಕೆ ಕೊಡುಗೆ ನೀಡಿದ್ರೆ ಒಳ್ಳೆಯದಲ್ವೇ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಯಾರಾದರೂ ಪರ್ಮಿಷನ್ ಅದರಿಂದ ಅವರು ಅನುಭವಿ ರಾಜಕಾರಣಿ, 2-3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಯಾರಾದರೂ ಪರ್ಮಿಷನ್ ತಗೊಳ್ಬೇಕಾಯ್ತಾ? ಬರೋಕ್ಕೂ ಯಾರು ಪರ್ಮಿಷನ್ ತಗೋಬೇಕಾಗಿಲ್ಲ, ಹೋಗಕ್ಕೂ ಯಾರು ಪರ್ಮಿಷನ್ ಅವ್ರು ತಗೋಬೇಕಾಗಿಲ್ಲ, ಬರೋಕ್ಕೂ ತಗೋಬೇಕಾಗಿಲ್ಲ. ರಾಜಕಾರಣದಲ್ಲಿ ಅವರು ಬರಬಹುದು ಅಥವಾ ಕೇಂದ್ರದಲ್ಲೇ ಇರಬಹುದು, ಅದು ಅವರ
ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥದ್ದು.